ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಿಂಪಲ್ಲಾಗಿ 10 ನಿಮಿಷದಲ್ಲಿ ಬೀನ್ಸ್ ಪಲ್ಯನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾವೇನು ಅಡುಗೆ ಮಾಡ್ಕೊಂಡು ತಿಂತೀವಿ ಅದ್ರ ಬಗ್ಗೆ ನಾವು ಸ್ವಲ್ಪ ನಾಲೆಡ್ಜ್ನ ತಿಳ್ಕೊಂಡ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಬಿಕಾಸ್ ಈ ಜನ್ರೇಷನಲ್ಲಿ ಹೆಲ್ದಿ ಯಾವುದು ಅನ್ಹೆಲ್ದಿ ಯಾವುದು ಅಂತ ಗೊತ್ತೇ ಆಗಲ್ಲ. ನಾವು ಯಾವುದು ಸ್ಪೈಸಿಯಾಗಿ ಸಿಗುತ್ತೆ ಅಥವಾ ನಮ್ಮ ನಾಲ್ಗೆಗೆ ಏನು ರುಚಿ ಸಿಗುತ್ತೆ ಅದನ್ನೇ ತಿಂದ್ಬಿಡ್ತೀವಿ. ಸೊ ನೋಡ್ಕೊಂಡು ಬರೋಣ ಬನ್ನಿ ಹೇಗೆ ಮಾಡೋದು ಅಂತ. ನಾನಿಲ್ಲಿ ಅರ್ಧ kg ಆಗುವಷ್ಟು ಬೀನ್ಸ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದರಲ್ಲಿ ಪ್ರೋಟೀನು, ಫೈಬರು, ವಿಟಮಿನ್ಸ್ ಇರೋದ್ರಿಂದ ಮಕ್ಳಿಗೂ ತುಂಬ ಒಳ್ಳೆಯದು, ದೊಡ್ಡವ್ರಿಗೂ ತುಂಬ ಒಳ್ಳೆಯದು. ದೊಡ್ಡವರಿಂದ ಚಿಕ್ಕವ್ರವರೆಗೂ ಇದನ್ನು ಮಾಡ್ಕೊಂಡು ತಿನ್ಬೋದು. ಯಾರು ಬೀನ್ಸ್ನ ತಿನ್ನಲ್ಲ ಅನ್ನೋರಿಗೆ ಈ ಥರ ಪಲ್ಯ ಮಾಡಿಕೊಟ್ರೆ ಖಂಡಿತವಾಗ್ಲೂ ತಿಂತಾರೆ. ಸೊ ನೀಟಾಗಿ ವಾಶ್ ಮಾಡಿಕೊಂಡು ನಾನು ಸ್ವಲ್ಪ ನೀರನ್ನ ಹಾಕ್ಕೊಂಡು ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡು ಒಂದೆರಡು ವಿಷಲ್ನ ತೊಗೊಳ್ಳೋಣ. ಜಾಸ್ತಿ ವಿಷಲ್ ಏನು ಅವಶ್ಯಕತೆ ಇರಲ್ಲ ಇದಕ್ಕೆ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾನು 2 ವಿಷಲ್ನ ತೊಗೋತಾ ಇದ್ದೀನಿ. ಮತ್ತು ಇನ್ನೊಂದು ವಿಷಯ ಏನಂತಂದರೆ, ಯಾರು ವೆಯ್ಟ್ ಲಾಸ್ ಮಾಡ್ತಾಯಿದ್ದೀರಾ, ಯಾರಿಗೆ ಡೈಜೆಷನ್ ಪ್ರಾಬ್ಲಮ್ ಇದೆ ಅವರು ಕೂಡ ಈ ಥರ ಪಲ್ಯನ ಮಾಡ್ಕೊಂಡು ತಿನ್ಬೋದು. ಖಂಡಿತವಾಗ್ಲೂ ಬೀನ್ಸ್ ಪಲ್ಯ ಅಂತೂ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ವಿಷಲ್ ತೆಗೆದಾದ್ಮೇಲೆ ನೀರು ಬೇರೆ ಮತ್ತು ಬೇಯಿಸ್ಕೊಂಡಿರುವಂತಹ ಬೀನ್ಸ್ ಬೇರೆ ಸಪ್ರೇಟಾಗಿ ಮಾಡಿಟ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಒಂದು ಬಾಣಲಿಗೆ ನಾನು ಸ್ವಲ್ಪ ಆಯಿಲ್ನ ಹಾಕೋತಾ ಇದ್ದೀನಿ. ಆಯಿಲ್ ಕಾದ ನಂತರ ಸ್ವಲ್ಪ ಸಾಸಿವೆನ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿದ ನಂತರ ಒಂದೇ ಒಂದು ಹಸಿಮೆಣ್ಸಿಕಾಯಿನ ಈ ಥರ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಅದು ಸಿಡಿಬೇಕಾದ್ರೆ ಸ್ವಲ್ಪ ದೂರ ಇರಿ. ಸೊ ಅದು ಸಿಡಿದ ನಂತರ ಇಲ್ಲಿ ನಾನು 2 ಈರುಳ್ಳಿನ ಈ ಥರ ಮೀಡಿಯಮ್ ಸೈಜಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಪಲ್ಯಗಳಿಗೆಲ್ಲ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಆದರೆ ಸಾಕು. ನಾನಿಲ್ಲಿ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಇಲ್ಲಿ ನೋಡಿ ಸಾಲ್ಟನ್ನ ಹಾಕ್ಕೊಳ್ಳಿ. ಬಿಕಾಸ್ ಬೀನ್ಸ್ನ ಬೇಯಿಸ್ಬೇಕಾದ್ರೂ ಆವಾಗಲೂ ಕೂಡ ನಾವು ಸಾಲ್ಟನ್ನ ಆ್ಯಡ್ ಮಾಡಿದ್ದೀವಿ. ಸೊ ಇಲ್ಲಿ ನೀವು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಸಾಲ್ಟನ್ನ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ಬೀನ್ಸ್ ಬೇಯಬೇಕಾದ್ರೇ ಫುಲ್ಲು ಹಾಕ್ಕೊಂಬಿಡಿ. ಆವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ. ನಾನಿಲ್ಲಿ ಒಣಗಿರೋವಂತಹ ಕರಿಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ನಾನು ಒಣಗಿಸಿ ಇಟ್ಕೊಂಡ್ಬಿಡ್ತೀನಿ ಪದೇ ಯಾರು ಅಂಗಡಿಗೆ ಹೋಗೋರು ಅಂತ. ನೀವು ಹಸಿದು ಇದ್ರೆ ಬೇಕಾದರೆ ಹಸಿದು ಕೂಡ ಹಾಕೋಬೋದು. ನೆಕ್ಸ್ಟು ನಾನಿಲ್ಲಿ ಸೋದಿಸ್ಕೊಂಡು ಇಟ್ಕೊಂಡಿರುವಂತಹ ಬೀನ್ಸನ್ನ ಹಾಕೋತಾ ಇದ್ದೀನಿ. ನೀಟಾಗಿ ಅದನ್ನು ಹುರ್ಕೊಬೇಕು. ಬಿಕಾಸ್ ಅದರಲ್ಲಿ ನೀರಿನ ಅಂಶ ಇರುತ್ತೆ. ತಿನ್ಬೇಕಾದ್ರೆ ಆ ನೀರು ಸಿಕ್ಕಿದ್ರೆ ತುಂಬ ಜಾಸ್ತಿ ಸಿಕ್ಕಿದ್ರೆ ಚೆನ್ನಾಗಿರಲ್ಲ. ಸೊ ಆ ನೀರೆಲ್ಲ ಡ್ರೈ ಆಗೋವರೆಗೂ 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಇದನ್ನು ನೀವು ಡಿನ್ನರ್ಗೆ ಸೈಡ್ಸಾಗಿ ನೀವು ಇದನ್ನು ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿ ಕೂಡ ಇರುತ್ತೆ. ಆ್ಯಂಡ್ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. 1-2 ನಿಮಿಷ ಫ್ರೈ ಮಾಡೋಣ. ಫ್ರೈ ಮಾಡಿ ಆದಮೇಲೆ ನಾನು ಇದಕ್ಕೆ ಕಾಯಿ ತುರಿನ ಆ್ಯಡ್ ಮಾಡ್ತಾಯಿದ್ದೀನಿ. ಕಾಯಿ ತುರಿ ಹಾಕೋದ್ರಿಂದ ಆ ಟೇಸ್ಟ್ ಏನಿದೆ ಅದು ತುಂಬ ಚೆನ್ನಾಗಿ ಬಂದಿರುತ್ತೆ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಕಾದ್ಮೇಲೆ ಆ ಕಾಯಿ ಹಸಿ ಸ್ಮೆಲ್ ಏನಿದೆ ಅದು ಪೂರ್ತಿಯಾಗಿ ಹೋಗಬೇಕು. ಸೊ ನಾನಿಲ್ಲಿ ತುಂಬ ಹೈ ಫ್ಲೇಮಲ್ಲೂ ಅಲ್ಲ, ತುಂಬ ಲೋ ಫ್ಲೇಮಲ್ಲೂ ಅಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾನು ಫ್ರೈನ ಮಾಡ್ಕೋತಾ ಇದ್ದೀನಿ. ನೀವೇ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು ಅಂತ. ಥ್ಯಾಂಕ್ ಯು ಸೋ ಮಚ್.